ಆಕಾಶವಾಣಿಯಲ್ಲೂ ಕೂಡ ನಿರೂಪಕಿಯಾಗಿ ಅಪರ್ಣ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಜಾ ಟಾಕೀಸ್ ಅದರಲ್ಲೂ ಕೂಡ ಅಪರ್ಣ ನಟಿಸಿದ್ರು. ಮೂಡಲ ಮನೆ, ಮುಕ್ತ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲೂ ಕೂಡ ನಟನೆಯನ್ನ ಮಾಡಿದ್ರು. ಬೆಂಗಳೂರು ದೂರದರ್ಶನದಲ್ಲಿ ಸೀನಿಯರ್ ನಿರೂಪಕಿಯಾಗಿ ಕೆಲಸವನ್ನು ನಿರ್ವಹಿಸಿದ್ರು. 2013ರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನಲ್ಲೂ ಕೂಡ ಭಾಗವಹಿಸಿದ್ರು ಅಪರ್ಣ ಅವರು. ಈ ಮೂಲಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಸೈ ಎನಿಸಿಕೊಂಡಿದ್ರು. 2015ರಲ್ಲಿ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಆರಂಭವಾದಂತಹ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲೂ ಕೂಡ ವರಲಕ್ಷ್ಮಿ ಪಾತ್ರವನ್ನ ಮಾಡಿ ಹಾಸ್ಯ ನಟಿಯಾಗಿಯೂ ಕೂಡ ಜನರ ಮನಸ್ಸನ್ನ ಗೆದ್ದಿದ್ರು ಅಪರ್ಣ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತಿ, ನಿಜಕ್ಕೂ ಕೂಡ ಕನ್ನಡಿಗರಿಗೆ ಮತ್ತೊಂದು ಆಘಾತ. ಅಚ್ಚ ಕನ್ನಡದ ಮೂಲಕ ನಿರೂಪಣೆ ಮಾಡ್ತಾ ಇದ್ದಂತಹ ನಿರೂಪಕಿ ಅಪರ್ಣ ಅವರು ಕೊನೆ ಉಸಿರು ಎಳೆದಿರುವಂಥದ್ದು. ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ಬಗ್ಗೆ ಅಂತ? ಹೌದು ಪ್ರೇಮ್, ಕಳೆದ 2 ವರ್ಷಗಳಿಂದ ಅವರಿಗೆ ಕ್ಯಾನ್ಸರ್ ಕಾಯಿಲೆ ತುತ್ತಾಗಿದ್ರು ಅಂತ ಇತ್ತೀಚಿನ ದಿನಗಳಲ್ಲಿ ಅವರು ಹಾಸಿಗೆ ಹಿಡಿದಿದ್ರು. ಅಂದ್ರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು ಕೆಲವು ದಿನಗಳಿಂದ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ರು ಅವರು. ಇಂದು ಮನೆಯಲ್ಲಿ ಅಂದ್ರೆ ಬನಶಂಕರಿ 2nd ಸ್ಟೇಜ್ ಅಲ್ಲಿ ಅವರ ಸ್ವಗೃಹ ಇದೆ, ಅಲ್ಲಿ ನಿಧನರಾಗಿದ್ದಾರೆ. ಆಮೇಲೆ ಬಳಿಕ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ತೀರ್ಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಕೊಡ್ತಾರೆ. ಹೀಗೆ ಅಪರ್ಣ ಅವರು ಅಂದ್ರೆ ಖ್ಯಾತ ಪತ್ರಕರ್ತರ ಒಬ್ಬರು ಮಗಳಾಗಿ ಹುಟ್ಟುತ್ತಾರೆ. ಆಮೇಲೆ ಬಳಿಕ ಅವರ ಆಸಕ್ತಿ ಯಾವ ರೀತಿಲಿ ಹೋಗುತ್ತೆ ಅಂತಂದ್ರೆ ರಂಗಭೂಮಿ ಇರಬಹುದು, ಜೊತೆಗೆ ನಟನೆ, ಬಾಲನಟಿಯಾಗಿ ಬಣ್ಣ ಹಚ್ಚಿ ಆಮೇಲೆ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಫೇಮಸ್ ಚಿತ್ರ 1984ರಲ್ಲಿ ಆ ಸಿನಿಮಾದ ಮೂಲಕ ನಟನೆಗೆ ಪ್ರವೇಶ ಮಾಡ್ತಾರೆ. ಬಳಿಕ ಅವರ ಬರೀ ಆಕ್ಟಿಂಗ್ ಅಷ್ಟೇ ಅಲ್ಲ, ಅವರ ನಿರೂಪಣೆ ಶೈಲಿ, ಅವರ ಮಾತು, ಅವರ ವಾಕ್ಚಾತುರ್ಯ, ಅವರ ಬುದ್ಧಿವಂತಿಕೆ, ಅದರಲ್ಲಿ ಅವರು ಫೇಮಸ್ ಆಗಿದಂತವ್ರು. ಆಮೇಲೆ ಅವರು ಹಲವು ಚಿತ್ರಗಳಲ್ಲಿ ನಟಿಯಾಗಿ ಗುರುತಿಸ್ಕೊಂತಾರೆ. ಕೆಲವೇ ಚಿತ್ರಗಳು ಆದ್ರೂ ಕೂಡ ಅದರಲ್ಲಿ ಅವರು ಫೇಮಸ್ ಆಗ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ಕನ್ನಡ ಭಾಷೆಯ ಮೇಲೆ ಹಿಡಿತಾ ಇತ್ತಲ್ಲ ಅವರ ಸ್ವಚ್ಛವಾದ ಉಚ್ಚಾರಣೆ, ಅವರ ಶೈಲಿ, ಅವರ ಧ್ವನಿ, ಅದೇ ಆಕರ್ಷಕವಾಗಿತ್ತು. ಹಾಗಾಗಿ ಅವರು ಹಲವು ವಾಹಿನಿಗಳಲ್ಲಿ ನಿರೂಪಕಿ ಆಗ್ತಾರೆ. ಜೊತೆಗೆ ಕನ್ನಡದ ಅತ್ಯಂತ ಒಳ್ಳೊಳ್ಳೆ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡ್ತಾ ಹೀಗೆ ಫೇಮಸ್ ಆಗ್ತಾರೆ. ಅವರಿಗೆ 50 ವರ್ಷ. ಈ ಒಂದು ವಯಸ್ಸಿನಲ್ಲಿ, ಮಿಡ್ಲ್ ಏಜ್ ಅಲ್ಲಿ ಅವರು ಇಹಲೋಕ ತ್ಯಜಿಸಿರೋದು ಎಲ್ರಿಗೂ ಖಂಡಿತವಾಗ್ಲೂ ಶಾಕ್ ಆಗಿದೆ. ಯಾರಿಗೂ ಕೂಡ ಇತ್ತೀಚೆಗಷ್ಟೇ ಅವರಿಗೆ ಈ ಕ್ಯಾನ್ಸರ್ ಕಾಯಿಲೆ ಇತ್ತು ಅನ್ನೋದು ಮಾಹಿತಿ. ಯಾಕಂದ್ರೆ 2 ವರ್ಷಗಳಿಂದ ಇದ್ರೂ ಕೂಡ ಯಾರ ಬಳಿನೂ ಹೇಳ್ಕೊಂಡಿರ್ಲಿಲ್ಲ ಅಂತ ಹೇಳಿ. ಕಿರುತೆರೆ, ಬರೀ ಸಿನಿಮಾದಲ್ಲಷ್ಟೇ ಅಲ್ಲದೆ ಕಿರುತೆರೆಯಲ್ಲಿ ಒಟ್ನಲ್ಲಿ ಅವರು ತಮ್ಮ ಟೈಮ್ ಏನಿದೆ ಅದನ್ನ ಬರೀ ನಟನೆ ಜೊತೆಗೆ ಉಳಿದೆಲ್ಲ ಅಂದ್ರೆ ಇನ್ವಾಲ್ವ್ಮೆಂಟ್ ಅಲ್ಲೇ ಕಳೀತಾ ಇದ್ರು. ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಸಿನಿಮಾ ಇರ್ಬೋದು, ಎಲ್ಲಾ ರೀತಿಯಲ್ಲೂ ಒಂದು ರಂಗಭೂಮಿ ಇರ್ಬೋದು, ಟೋಟಲಿ ಅವರು ಒಂದು ಕಲಾವಿದೆ, ಅಪ್ಪಟ ಕಲಾವಿದೆಯಾಗಿ ಹೊರಹೊಮ್ಮಿದಂತಹ ಒಂದು ಕಲಾವಿದೆ. ಅವರು ಈಗ ಇಹಲೋಕ ತ್ಯಜಿಸಿರೋದು ನಿಜಕ್ಕೂ ಎಲ್ಲರಿಗೂ ಶಾಕ್ ಆಗಿರುವಂತದ್ದು. ಪ್ರೇಮ್, ಭಾರತಿ, ಎಷ್ಟು ದಿನಗಳಿಂದ ಈ ಆರೋಗ್ಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಅಪರ್ಣ ಅವರು ಅಂತ? ಹೌದು ಪ್ರೇಮ್, 2 ವರ್ಷಗಳಿಂದ ಅಂತ ಹೇಳಲಾಗ್ತಿದೆ. ಕ್ಯಾನ್ಸರ್ ಕಾಯಿಲೆ ಇತ್ತು, ಟ್ರೀಟ್ಮೆಂಟ್ ತಗೊಳ್ತಾನೆ ಇದ್ರು. ಕ್ಯಾನ್ಸರ್ ಕಾಯಿಲೆ ಹಾಗೇನೆ ಒಂದು ಸ್ಟೇಜ್ ಅಂತ ಬಂದಾಗ ಗೊತ್ತಾಗೋದೇ ಇಲ್ಲ. ಹಾಗೆ ಕೊನೆ ಸ್ಟೇಜ್ ಏನೋ ಬಂದಾಗ ಅವರಿಗೆ ಪರಿಚಯ ಗೊತ್ತಾಯ್ತು, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಈಗ ಎಷ್ಟೊಂದು ಹೋರಾಡಿ ಅವರು ತೀರ್ಕೊಂಡಿದ್ದಾರೆ ಅಂತ ಸುದ್ದಿ. ಖಂಡಿತವಾಗ್ಲೂ ಅವರು ಹೆಚ್ಚಿಗೆ ತಮ್ಮ ವೈಯಕ್ತಿಕ ಬದುಕನ್ನ ಬಿಚ್ಚಿಡೋದಕ್ಕೆ ಅವರು ರೆಡಿ ಇರಲಿಲ್ಲ. ಹೀಗಾಗಿ ಇತ್ತೀಚೆಗೆ ಅಂದ್ರೆ ಲಾಸ್ಟ್ ಅವರು ಗುರ್ಸ್ಕೊಂಡಿದ್ದು ಅಥವಾ ಕಾಣಿಸ್ಕೊಂಡಿರೋ ಕಾರ್ಯಕ್ರಮ ಅಂತಂದ್ರೆ ಖಾಸಗಿ ವಾಹಿನಿಯಲ್ಲಿ ಬರುವಂತ ಮಜಾ ಟಾಕೀಸ್ ಕಾರ್ಯಕ್ರಮ 2 ವರ್ಷದ ಹಿಂದೆ ಇದ್ರು. ಹೀಗಾಗಿ ಅವರ ಅನಾರೋಗ್ಯದ ಸಮಸ್ಯೆಯಿಂದನೇ ಸ್ವಲ್ಪ ದೂರ ಇದ್ರು ಅಂತ ಹೇಳಿ ಹೇಳಲಾಗ್ತಿದೆ. ಈ ಅಭಿನಯ ಇರ್ಬೋದು, ಜೊತೆಗೆ ಈ ಖಾಸಗಿ ಕಾರ್ಯಕ್ರಮದಲ್ಲಿ ನಿರೂಪಣೆ, ಉಳಿದಂತಹ ಸರ್ಕಾರಿ ಕಾರ್ಯಕ್ರಮ ಏನೇ ಇದ್ರು ನಿರೂಪಣೆ ಮಾಡ್ತಿದ್ರಲ್ಲ, ಒಂದು ಎಲ್ಲಾ ಚಟುವಟಿಕೆಯಿಂದ ಅವರು ಹೀಗಾಗಿ ದೂರವಿದ್ರು ಅಂತ ಹೇಳಲಾಗ್ತಿದೆ. ಆದ್ರೆ ಅವರ ಆಪ್ತ ಬಳಗಕ್ಕೆ ಮಾತ್ರ ಗೊತ್ತಿತ್ತು ಅವರಿಗೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಕಾಯಿಲೆ ಇದೆ ಅಂತ ಹೇಳಿ. ಅದರಿಂದ ಹೊರಗೆ ಬರ್ತೀನಿ ಅಂತ ಕೂಡ ಅವರು ಅನ್ಕೊಂಡಿದ್ರಂತೆ. ಆದ್ರೆ ದಿಢೀರ್ ಅಂತ ಹೇಳಿ ಆರೋಗ್ಯದಲ್ಲಿ ಏನು ವೇರಿಯೇಷನ್ ಆಯ್ತೋ ಗೊತ್ತಿಲ್ಲ. 50 ವರ್ಷ ಅವರಿಗೆ. ಈಗ ಇಹಲೋಕ ತ್ಯಜಿಸಿದ್ದಾರೆ. ಅದು ಕ್ಯಾನ್ಸರ್ ನಲ್ಲಿ ಅದು ಯಾವ ರೀತಿಯ ಕ್ಯಾನ್ಸರ್, ಅದೆಲ್ಲ ಮಾಹಿತಿ ಗೊತ್ತಾಗ್ಬೇಕಾಗಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ.